ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಮ್ಮ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಅಮೆರಿಕ ಫಸ್ಟ್ ಅಂತೇನು ಒಂದು ಘೋಷಣೆಗೆ ಹೋಗಿದ್ರು. ಆ ನೆಲೆಯಲ್ಲಿ ಇನ್ನಷ್ಟು ಫಸ್ಟ್ ಈಗ ಐಫೋನ್ ಮೇಲಂತೂ ಇನ್ನೂ ಒಂದು ರೀತಿಯ ದ್ರವತಾರ ತೊಳ್ತಾ ಇದ್ದಾರೆ ಅಂತ. ನೀವು ಇಂಡಿಯಾದಿಂದ ಹೊರಗೆ ಬರಬೇಕು ಅನ್ನುವಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ನಿಜವಾಗಿ ಅವರು ಭಾರತದ ಫ್ರೆಂಡ ಅದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಒಂದು ದೇಶದಲ್ಲೇ ಇಲ್ಲಿ ಆಲ್ರೆಡಿ ಆರಂಭ ಮಾಡಿದ್ದಾರೆ, ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರಲ್ಲೇ. ಅದೇ ಕಾಲ ಸಾಕಷ್ಟು ಐಫೋನ್ಗಳನ್ನು ಬೇರೆ ಬೇರೆ ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾ ಇದ್ದಾರೆ. ಅವ್ರಿಗೆಲ್ಲನೂ ನಮ್ಮ ದೇಶ ಅಂದರೆ ಭಾರತ ಒದಗಿಸದ. ಈಗ ಅಲ್ಲಿ ಚೆನ್ನಾಗಿ ನಡೆಯುತ್ತಿರುವಂಥ ಈ ತಮ್ಮಲ್ಲಿ ಬಂದು ಮಾಡು ಅಂತ ಹೇಳೋದೇನು ತಪ್ಪಲ್ಲ, ಮಾಡಲಿ. ಅವರು ಐಫೋನ್ ಕಂಪ್ನಿಯವ್ರು ಬಿಟ್ಟಂಥ ವಿಷಯ ಅದು, ಮಾಡಲಿ. ಅವ್ರು ಬೇಡ ಅಂತ ಯಾರು ಭಾರತದವ್ರು ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ರ ಉದ್ಯೋಗ. ಆದರೆ ಭಾರತ ಬಿಟ್ಟು ಇಲ್ಲಿ ಬಾ ಅಂತ ಹೇಳುವಂಥದ್ದು ಇದರಲ್ಲಿ ನ್ಯಾಯ ಅಂತ. ಇದು ನಿಜವಾಗಿಯೂ ಭಾರತದ ವಿರೋಧಿ ನಿಲ್ವಾ ಅಂತಂದ್ರೆ ಯಾರು ಸಣ್ಣ ಹುಡುಗನ ಕೇಳಿದ್ರೆ ಹೇಳ್ತಾನೆ, ಹೌದು ಇದು ಭಾರತ ವಿರುದ್ಧ ಇದ್ದಂಥದ್ದು. ಅವು ಗೆಳೆಯ ಅಲ್ಲ. ಯಾಕಂದರೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿನ ದಿವಾಳಿ ಮಾಡುವಂಥ ಒಂದು ವಿಚಾರ ಏನದಲ್ಲ, ಇದು ಯಾರೂ ಒಪ್ಪುವಂಥ ವಿಷಯ ಅಲ್ಲ. ಮೊದಲೇ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಇಂಡಸ್ಟ್ರಿಗಳೆಲ್ಲ ಬಂದ್ ಆಗ್ತಾ ಇದ್ದಾವೆ. ಪ್ರೈವೇಟ್ ಸರ್ಕಾರ ಕೊಟ್ಟು ಇಡೀ ನಮ್ಮ ಮೋದಿ ಸರ್ಕಾರ ಕಳೆದ 11 ವರ್ಷಗಳಲ್ಲೇ 32 PSUಗಳು ಹೆಚ್ಚುಗಳು ಬಂದದಂಗಾಗಿದ್ದಾವೆ. ಇಂಥ ಸಂದರ್ಭದಲ್ಲೇ ಐಫೋನ್ದವ್ರು ಇನ್ನೂ ಒಂದಿಷ್ಟು ನಮ್ಮಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ, ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಕೊಡೋ ಸಾಧ್ಯತೆಗಳಿದ್ದಾವೆ. ಇಂಥ ಪ್ರಸಂಗದಲ್ಲ ಇಲ್ಲಿಯ ಜನರ ಉದ್ಯೋಗ ಕಸುವಂಥದ್ದು, ಇಲ್ಲಿಯ ಜನರ ಹೊಟ್ಟೆ ಮೇಲೆ ಬಿಡಿಯುವಂಥದ್ದು ಇದು ಯಾವ ನ್ಯಾಯ? ಅಮೇರಿಕಾದಲ್ಲಿ ಜನ ಅವ್ರಿಗೊಂದು ಉದ್ಯೋಗ ಬೇಕು, ಹೌದು, ಅವರು ಪಾಪ ಚೆನ್ನಾಗಿದೆ, ನಾವು ಯಾರನ್ನೂ ವಿರೋಧಿಸೋದಿಲ್ಲ, ಅವ್ರಿಗೆ ಮಾಡಬೇಡಪ್ಪ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿಯ ಜನರ ಉದ್ಯೋಗಿಸ್ಕೊಂಡು ಅಮೇರಿಕೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡು, ಅಲ್ಲಿ ಬಂದು ಮಾಡು ಅಂದರೆ ಮಾಡದಿದ್ರೆ ನಿನಗೆ 25% ತೆರಿಗೆ ಹಾಕ್ತೀನಿ ನನ್ನ ದೇಶಕ್ಕೆ, ನಿನ್ನ ಮಾಲುಗಳನ್ನು ಅಥವಾ ವಸ್ತುಗಳನ್ನು ಐಫೋನ್ ಕಳಿಸಿದ್ರು ಅಂತೇಳಿ ಧಮಕಿ ಕೊಡುವಂಥದ್ದು. ಇದು ಯಾವುದೇ ನಾಗರಿಕ ಸಮಾಜ, ಯಾವುದೇ ಒಂದು ನಾಗರಿಕ ಸರ್ಕಾರ ಒಬ್ಬರಿಗೆ ಸಾಧ್ಯ ಇಲ್ಲದ ಮಾತು. ಆದರೂ ಇವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಭಾರತದ ಆಡಳಿತಾಧಿಕಾರಿಗಳು ಅಥವಾ ನಮ್ಮ ಪ್ರಧಾನಿಯವರು ಮೂಲೆಗೆ ವಹಿಸಿದ್ದಾರೆ. ಟಿಮ್ ಕುಕ್ ಅದರ CEO ಅಮೆರಿಕದಲ್ಲಿ ಹೋಗಿ ಐಫೋನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೋ ಇಲ್ಲೋ ಅವ್ರಿಗೆ ಬಿಟ್ಟಂಥ ವಿಷಯ, ಅವ್ರಿಗೆ ಬ್ಯಾಡ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಮತ್ತು ನಮ್ಮನ್ನು ಬಿಟ್ಟು ಹೋಗುವಂತೆಲ್ಲ ಅಗ್ರಿಮೆಂಟ್ ಆಗಿದ್ದಾವೆ, ಇದರ ಪಾಪ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ ಅವರು ಮೆಸೇಜು ಕೊಟ್ಟಿದ್ದಾರೆ, ಇಲ್ಲ ನಾವು ಬಿಟ್ಟು ಬರೋದಿಲ್ಲ ಅನ್ನೋ. ಈಗ ಮತ್ತೆ ಅದೇ ಧಮಕಿ ಕೊಡುವಂಥ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾಕಂತಂದ್ರೆ ಅಮೇರಿಕಾ ಅದನ್ನು ಕೇವಲ ಇದಕ್ಕೆ ಸ್ವಾರ್ಥ ಅಂತ ಕರಿತಾರೆ ನಮ್ಮಲ್ಲಿ ಸಹಜವಾಗಿ. ಹೌದು, ಪ್ರತಿಯೊಂದು ದೇಶಕ್ಕೂ ಅದರದೇ ಸ್ವಾರ್ಥ ಇರ್ತದೆ, ಬದುಕಬೇಕು ಅವರು. ಅಮೇರಿಕಾ ನಾ ಬದುಕಿರೋ ಜಗತ್ತಲ್ಲ, ನಾನೇ ಇಲ್ಲಾಂದ್ರೆ ಹೇಗೆ? ಅಮೇರಿಕಾದಲ್ಲೂ ಅದು ಇವರು ತಪ್ಪೇನಲ್ಲ. ಆದರೆ ಇನ್ನೊಬ್ಬರ ಉದ್ಯೋಗನ ಕಸ್ಕೊಂಡು ನಾವು ಬದುಕೋದು ಹೆಂಗೆ? ಇನ್ನೊಬ್ಬರ ಎಡಿ ಕಸ ಊಟ ಮಾಡೋಂತೀವಿ ನಾವು ನಮ್ಮಲ್ಲೇ. ನೀನು ಅವ್ರಿಗೆ ಚೆನ್ನಾಗಿ ಊಟ ಮಾಡೋ ಏನು ತಪ್ಪಿಲ್ಲ, ಆದರೆ ಅವ್ರು ಊಟ ಮಾಡುವಂಥ ತಟ್ಟೆ ಅಂತ ಇದು ನೀವು ಊಟ ಮಾಡೋದು, ಅವ್ರು ಊಟ ಇಲ್ಲದಂಗೆ ಮಾಡುವಂಥ ಈ ಒಂದು ಪ್ರವೃತ್ತಿ ಅದಲ್ಲ, ಇದು ನಿಜವಾಗಿಯೂ ಇದನ್ನು ನಾವು ಏನು ಹೇಳಿಕ್ಕೆ ಸಾಧ್ಯ ಇಲ್ಲ. ಪಾಪ ಆದಿವಾಸಿಗಳು ಸಹಿತ ತಮ್ಮ ಜನರನ್ನು ಪ್ರೀತಿ ಮಾಡ್ತಾರೆ, ಪ್ರಾಣಿಗಳು ಸಹಿತ ತಮ್ಮ ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾವೆ. ಅಂಥ ಪ್ರಸಂಗದಲ್ಲಿ ಈ ವ್ಯಕ್ತಿ ಅಲ್ಲಿ ಉದ್ಯೋಗ ಮಾಡೋದಿದ್ರೆ ಇಲ್ಲಿ ಬಂದ, ಇಲ್ಲ ನಿಮ್ಮ ಟ್ಯಾಕ್ಸ್ ಅಷ್ಟು ಹಾಕ್ತೀವಿ. ಇದು ಈ ನೀತಿ ನಿಜವಾಗಿಯೂ ಇವತ್ತು ನಾವೆಲ್ಲ ಭಾರತೀಯರು ಗಾಬರಿಗೊಳ್ಳೋದು ಅಷ್ಟಲ್ಲ, ನಾವು ನಮ್ಮದೇ ಅಂತ ಹೊಸ ಹಾದಿನ ಹುಡುಕಬೇಕಾಗಿದೆ. ಇವತ್ತು ಆಲ್ರೆಡಿ ಮೋದಿಯವರು ಕಳೆದ 11 ವರ್ಷಗಳಿಂದ ಅವ್ರು ಹೇಳ್ಬೋದು, ಬೇಕಾದ್ರೆ ಹೇಳ್ಬೋದು, ಇಲ್ಲ ಅಂತಲ್ಲ. ಆದರೆ ಇವತ್ತು ಸಾರ್ಕ್ ಇಲ್ಲ, ಸಾರ್ಕ್ ಅಂದ್ರೆ ಗೊತ್ತಾಗ್ತದೆ. ಸೌತ್ ಏಷ್ಯಾದ ನಮ್ಮದು ಒಂದು ಸ್ಕೂಟಿತ್ತು, ಅದನ್ನು ಕುಲ್ಲಾಗಿ ಹೋಗಿಬಿಡ್ತು. ಇದಕ್ಕೆ ಕಾರಣ ಅಂದರೆ ಮೋದಿಯವರು ಅತಿಯಾದಂತಹ ಈ ಧಾರ್ಮಿಕ ಹಿಂದುತ್ವವಾದನಂತ ಇವತ್ತು ಅನಿವಾರ್ಯವಾಗಿ ಹೇಳೋ ಪ್ರಸಂಗ ಬಂದದ. ಯಾಕಂದರೆ ನಮ್ಮ ಸುತ್ತಮುತ್ತ ಇದ್ದಂಥ ದೇಶಗಳು ಶ್ರೀಲಂಕಾ ಬೌದ್ಧ ಧರ್ಮದ, ಬಾಂಗ್ಲಾ ಇಸ್ಲಾಂ ಅದ, ಪಾಕಿಸ್ತಾನ ಇಸ್ಲಾಂ ಅದ, ಮಾಲ್ದೀವ್ಸಲ್ಲಿ ಇಸ್ಲಾಂ ಹೆಚ್ಚಿದ್ದಾರೆ, ಇಂಡೋನೇಷ್ಯಾ ಹೆಚ್ಚಿದ್ದಾರೆ, ಮುಸ್ಲಿಮ್ಸ್ ಹೆಚ್ಚಿದ್ದಾರೆ, ಭೂತಾನದಲ್ಲಿ ಬೌದ್ಧರಿದ್ದಾರೆ. ಇಲ್ಲಿ ಡೆವಲಪ್ಮೆಂಟ್ ಮಾಡೋದು ಸಹಜವಾಗಿ ಹಿಂದುತ್ವ ಅತಿಯಾದಾಗ ಸಹಜವಾಗಿ ಇಸ್ಲಾಂ ಹೆಚ್ಚು ಅವರಲ್ಲಿ ಹೆಚ್ಚಾಗಿ ಹೊಂದಾಣಿಕೆ ಆಗಲಾರ್ದಕ್ಕಾಗಿ ಕೊನೆಗೆ ಭಯೋತ್ಪಾದನೆ ಹೆಚ್ಚಾಗಿ ಯಾವ ಕಾರಣಕ್ಕೆ ನಾವು ಇವತ್ತೆಲ್ಲ ಈ ದೇಶಗಳ ಜೊತೆ ಸಂಪರ್ಕ ಹೋಗ್ಬಿಟ್ಟಿವಿ. ಶ್ರೀಲಂಕಾ ನಮ್ಮ ಜೊತೆ ಸರಿ ಇಲ್ಲ, ಆಲ್ರೆಡಿ ಚೈನಾ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಇವತ್ತು ಬಾಂಗ್ಲಾನು ಅದು ಸೇರ್ತಾ ಇದೆ.
ಮತ್ತು ಅಮೇರಿಕ ಜೊತೆ ಸಂಪರ್ಕ ಮಾಡ್ಕೊಳ್ಳಿರ್ತದ. ಪಾಕಿಸ್ತಾನ ಅಂತ ಹೇಳೋ ಹೋಗಿಲ್ಲ, ಚೀನಾ ಅಂತ ನಿರಂತರ ನಮ್ಗೆ ನಮ್ಮ ನೆತ್ತಿ ಮೇಲೆ ಕುಡ್ಕೊಂಡ್ಬಿಟ್ಬಿಟ್ಟದ. ಅದು ಅಕ್ಸಾಯ್ ಚೀನ್ ಈಗಾಗಲೇ ಕಸ್ಕೊಂಡದ, ಇನ್ನಷ್ಟು ಚೈನಾವನ್ನು ಒಳಗೆ ಬಿಡ್ತಾ ಇದ್ದಾರೆ. ಯಾವ ಜೊತೆ ರಷ್ಯಾ ಒಂದು ಗೆಳೆಯ ಇತ್ತು, ಅದನ್ನು ಕಳ್ಕೊಂಡಿವಿ. ಇವತ್ತು ನಾವು ಏನೋ ಒಂದು ಆಪತ್ಕಾಲದಲ್ಲಿ ಬಂದು ನಿಲ್ತಾ ಇದ್ದು ರಷ್ಯನ್ಸು, ಅದನ್ನು ಕಳ್ಕೊಂಡಿವಿ. ಅಮೇರಿಕಾದ ನಂಬಿದ್ವಿ, ಇವತ್ತು ಅಮೇರಿಕ ಇದ್ದಿತ್ತು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಚೈನಾದ ನಮಗಿಂತ ಹೆಚ್ಚಲ್ಲೇ ಈ ನಮ್ಮ ಆ್ಯಪಲ್ ಇಂಡಸ್ಟ್ರಿ ಜೋರ್ದಾರ್ ಅದು, ಅಲ್ಲಿ ಜೋರ್ದಾರ್ ತಯಾರಾಗ್ತದೆ ಐಫೋನ್ ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಇಲ್ಲ. ಚೈನಾ ಜೊತೆ ಏನೋ ದೊಡ್ಡ ಯುದ್ಧಗಳಿದ್ದಾರಪ್ಪ ಇವರು, 120-150% ಟ್ಯಾರಿಫ್ ಏರಿಸೋದ್ರ ಹಾಗೆ ಹೀಗೆ ದೊಡ್ಡ ಆವಾಜ್ ಮಾಡಿದರು. ಕೊನೆಗೆ ಗೊತ್ತಾಯಿತು ಇದ್ರ ಜೊತೆಗೆ ಯುದ್ಧ ಮಾಡಿದ್ರೆ ಅವ್ರು ಗೆಲ್ಲುವುದಿಲ್ಲ ಅಂತೇಳಿ ನಿಧಾನಕ್ಕೆ ಅದು ಜೊತೆ ಮಾಡಿಕೊಂಡು ಜೋಡಿ ಮಾಡಿ ಇಬ್ಬರು ಇಕ್ಕೋಲ್ಲ ಅಂತ ಟ್ಯಾರಿಫ್ ಹಾಕುವಂತ ಬಂದು ಹಚ್ಚಿದ್ರು 25%. ಎಷ್ಟು ಮಾಡಿಕೊಂಡು ಅವ್ರ ಹೇಳಕ್ಕೆ ಇಂಡಿಯಾ ಜೊತೆಗೆ ನಾವು ಈಗ ಶೂನ್ಯ ಮಾಡೋರು, ನಮ್ಮದು ಶೂನ್ಯ ನಿಮ್ಮದು ಶೂನ್ಯ ಆದರೂ ಸಹಿತ ನಮ್ಮ ಉದ್ಯೋಗಗಳು ಶೂನ್ಯ ಮಾಡಲಿಕ್ಕೆ ಹೊಟ್ಟಿದ್ದಾರೆ. ಅದು ಅವರು ಯಾಕೆ ಇದಕ್ಕೆ ಉತ್ತರ ನಾವು ಕೇಳಬೇಕಾಗಿದೆ, ಪ್ರಶ್ನೆ ಮಾಡಬೇಕಾಗಿದೆ. ಮೋದಿಯವರು ಯಾಕೆ ಪ್ರಶ್ನೆ ಮಾಡ್ತಾಯಿಲ್ಲ? ಏನಂತ ಸಮಸ್ಯೆ ಅದ? ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಜನರ ಉದ್ಯೋಗ ಕಸ್ಕೊಂಡು ಅಲ್ಲಿ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ರು. ಅಂಥ ಪರಿಸ್ಥಿತಿಯಲ್ಲೇ ಅವ್ರ ದೇಶದ ಈ ಅಲಾನ್ ಮಸ್ಕ್ ಅವಕಾಶ ಕೊಡ್ತಾ ಇದ್ದಾರೆ. ನಮ್ಮಲ್ಲಿಯ ಕಾರ್ಪೊರೇಟ್ಗಳು, ನಾವಂತೆ ಕಾರ್ಪೊರೇಟ್ಗಳನ್ನ ವಿರೋಧಿಸಿದ್ರು ಸಹಿತ ನಮ್ಮ ಕಾರ್ಪೊರೇಟ್ಗಳು ಅನ್ನೋಂಥ ಒಂದಿನ ಹೆಮ್ಮೆ ಇತ್ತು. ಅಂಥ ಪ್ರಸಂಗದಲ್ಲ ನಮ್ಮ ಏರ್ಟೆಲ್ಲು ಮತ್ತು ಜಿಯೋ ಕೇವಲ ಅವರ ಈ ಅಲಾನ್ ಮಸ್ಕರ ಕೈಲಿ ಒಂದು ಕೆಲಸಗಾರನ್ನು ತಗೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಅವಕಾಶ ಕೊಟ್ಟಿವಿ. ಇಲ್ಲೇ ಸ್ಟಾರ್ ಲಿಂಕ್ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಕ್ರಿಪ್ಟೋ ಕರೆನ್ಸಿಗೂ ಎಸ್ ಅನ್ನೋದು ಪ್ರಸಿದ್ಧಿ ಬಂದಿದ್ದೀವಿ. ಇಷ್ಟೆಲ್ಲ ಮಾಡಿದರು. ನಮ್ಮ ಜೊತೆಗೆ ಈ ಒಂದು ರೀತಿ ಈರ್ಷೆ ಯಾಕೆ ಅಂತ, ಯಾಕೆ ಈರ್ಷೆ? ಪಾಕಿಸ್ತಾನ ನಿರಂತರವಾಗಿ ನಮ್ಮ ಭಯೋತ್ಪಾದಕ ಕ್ರಿಯೆಗಳಿಂದ ಅಂಜಿಸ್ತಾ ಇದೆ, ಬೆದರಿಸ್ತಾ ಇದೆ, ಸಾಕಷ್ಟು ತೊಂದರೆ ಕೊಟ್ಟದ ಕಳೆದ 45 ವರ್ಷಗಳಿಂದ. ಅದ್ರ ಬಗ್ಗೆ ಇವತ್ತು ಮತ್ತು ಉತ್ತಮವಾದ ಭಾವನೆ ನಮ್ಮ ನಡಕ್ಕೆ ಅವ್ರ ನಡಕ್ಕೆ ಒಂದು ದೋಸ್ತಿ ಮಾಡುವಂಗೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾನೇ ದೋಸ್ತಿ ಮಾಡಿದ್ದೀನಿ, ನಾನೇ ಸೀಸ್ಫೈರ್ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ನೀತಿಯನ್ನು ಗಮನಿಸಿದಾಗ ಇವತ್ತು ನಮ್ಮ ಆಡಳಿತಾರೂಢ ಪಕ್ಷದ BJPಯ ನಮ್ಮ ಮೋದಿಯವರು ಇದಕ್ಕೇನು ಉತ್ತರ ಕೊಡ್ತಾ ಇದ್ದಾರೆ? ಇಲ್ಲಿವರೆಗಿಲ್ಲ, ಉತ್ತರ ಇಲ್ಲ ಅವರಿಂದ. ಇದು ತಡಿಬೇಕಪ್ಪ, ಈ ಮಾತು ತಪ್ಪದಂತ ಹೇಳೋದು ಧೈರ್ಯ ಸಾಲ್ತಾ ಇಲ್ಲ. ಹೋಗ್ರಿ ಇವ್ರು ನಿಲ್ಸಿಲ್ಲ ನಮ್ಮ ಯುದ್ಧ, ನಾ ಸೀಸ್ಫೈರ್ ವಿರುದ್ಧ ಮಾತು ಕೇಳಿ ಮಾಡಿಲ್ಲ ಅನ್ನೋ ಮಾತು ಓಪನ್ ಆಗಿ ಮಾತಾಡ್ತಿಲ್ಲ ಮೋದಿಯವರು. ಹೀಗಾಗಿ ಇವತ್ತು ಅಮೇರಿಕೆಯ ಬದಲಾಗಿ ನಾವು ಹೊಸ ನೀತಿಯನ್ನು ಅಳವಡಿಸ್ಕೊಳ್ಬೇಕಂತ ಅನಿವಾರ್ಯತೆಯನ್ನು ಟ್ರಂಪ್ ಅವ್ರು ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ಅವ್ರಿಗೆ ಗೊತ್ತದಿದೆ ಚೇಂಜ್ ಆಗುವುದಿಲ್ಲ, ನಮ್ಮನ್ನು ಬಿಟ್ಟರೆ ಮತ್ತಾರು ಇವರು ಸಹಾಯ ಮಾಡೋರಿಲ್ಲ. ಒಂದು ಕಡೆ ಫ್ರೆಂಡ್ ಅಂತಾರೆ, ಇನ್ನೊಂದು ಕಡೆ ಇಂಥ ಕೆಲಸ ಮಾಡ್ತಾಯಿದ್ದಾರೆ, ವೈರಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆ ಅಲಾನ್ ಮಸ್ಕ್ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವರು ಸ್ಟಾರ್ ಲಿಂಕನ್ನು ನಾವು ಜೋಡಿ ಮಾಡ್ಕೊಳ್ತಾ ಇದ್ದೀವಿ. ಇಡೀ ದೇಶದ ನಮ್ಮದೇ ಆದ ಕಾರ್ಪೊರೇಟ್ಗಳನ್ನ ನಾವು ದೂರ ಸರಿಸ್ತಾ ಇದ್ವಿ. ಇವತ್ತು ಏರ್ಟೆಲ್ ಇರಲಿ ಅಥವಾ ನಮ್ಮ ಜಿಯೋ ಇರಲಿ, ಅವರು ಈ ಅಲಾನ್ ಮಸ್ಕರ ಸ್ಟಾರ್ ಲಿಂಕ್ ಜೊತೆಗೆ ಕೆಲಸ ಮಾಡೋಂಗೆ ಮಾಡಿಬಿಟ್ಟಿದ್ವಿ. ಇಷ್ಟೆಲ್ಲ ಕೊಟ್ಟರು, ಇನ್ನೂ ಏನು ಬೇಕು ಇವ್ರಿಗೆ? ಮತ್ತು ಇದಕ್ಕೆ ಈಗಾಗಲೇ ಒಪ್ಪಿಗೆ ಕೊಟ್ಟಂಗೆ ಆಗಿದೆ ಭಾರತ ಸರ್ಕಾರ, 0 ಟ್ಯಾರಿಫ್ ಇಬ್ಬರಿಗೂ ಅಂತ. ಇನ್ಯಾಕಪ್ಪ ಇವ್ರದ್ದು ನಮ್ಮ ಜೊತೆಗೆ ಈ ಟಿಮಿ ಇವತ್ತು ನಮ್ಮ ಮೋದಿ ಅವರು ಇದರ ಬದಲ ಮೀಟಿಂಗ್ ಕರೆದ, ವಿರೋಧ ಪಕ್ಷಗಳ ವಿಶ್ವಾಸ ತೊಗೊಂಡ, ಒಂದು ನಿರ್ಧಾರ ಮಾಡಬೇಕಾಗಿದೆ. ಯಾಕಂದರೆ ರಾಷ್ಟ್ರೀಯ ಒಂದು ನಿರ್ಧಾರ, ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ವಿರೋಧ ಪಕ್ಷಗಳ ವಿಶ್ವಾಸ ತೆಗೆದುಕೊಳ್ಳೋದ್ರ ಧರ್ಮ ಕರ್ಮ ಮಾಡಲೇಬೇಕಾದಂಥದ್ದು. ಯಾಕಂದರೆ ತಪ್ಪು ನಿರ್ಧಾರ ತೆಗೆದುಕೊಂಡ ನಂತರ ಆ ವಿಷಯದಲ್ಲೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಮಾತನ್ನು ಹೇಳಬೇಕಾಗಿದೆ, ಸ್ವತಃ ವಿರೋಧ ಪಕ್ಷಗಳೆಲ್ಲ ಇವ್ರಿಗೆ ಸಪೋರ್ಟ್ ಮಾಡಿ ನಾವು ನಿಮ್ಮ ಹಿಂದಿದ್ದೀವಿ ಯುದ್ಧ ಮಾಡಿ ಅಂತಂದಾಗ ಅದನ್ನು ಸೀಸ್ಫೈರ್ ಮಾಡೋ ಮುಂದೆ ಇವ್ರ ಜೊತೆ ಮಾತಾಡಲೂ ಇಲ್ಲ ಮೋದಿಯವರು, ತಿಳಿಸಲೂ ಇಲ್ಲ. ಏಕಾಏಕಿ ಸಡನ್ನಾಗಿ ಅದು ಅಮೇರಿಕೆಯಲ್ಲಿ ಕುಳಿತಂಥ ಒಬ್ಬ ಟ್ರಂಪ್ ಇದ್ದಂಥವರು ಘೋಷಣೆ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಿನ ಅಪಮಾನ ಏನು ಬೇಕಾಗಿದೆ? ವಿರೋಧ ಪಕ್ಷಗಳ ಜೊತೆ ಚರ್ಚೆ ಇಲ್ಲ. ಅವ್ರು ಮೀಟ್ ಕರೆದು 2 ಸಲ ಕರೆದು 2 ಸಲ ಹೋಗಲಿಲ್ಲ ಮೋದಿಯವರು. ಜೊತೆಗೆ ಹೋಗಲಿ ಅಧಿವೇಶನ ಕರಿಬೇಕಾಗಿತ್ತು. ಏನೇನು ಡೆವಲಪ್ಮೆಂಟ್ ಆಯಿತು, ಯಾಕೆ ಈ ರೀತಿ ಆಯಿತು, ಇವತ್ತು ಯಾಕೆ ಉತ್ತರ ಕೊಡ್ತಾ ಇಲ್ಲ ಟ್ರಂಪ್ ಅವ್ರಿಗೆ? ಅದನ್ನು ಮಾತು ಹೇಳಬೇಕಾಗಿತ್ತು, ಸಂಸತ್ತಿನ ಮುಂದೆ ಹೇಳಬೇಕಾಗಿದೆ. ಇದು ಪ್ರಜಾಪ್ರಭುತ್ವ, ಅದರಲ್ಲೂ ಸಂಸದೀಯ ಪ್ರಜಾಪ್ರಭುತ್ವ, ವಿರೋಧ ಪಕ್ಷ ವಿಶ್ವಾಸ ತಗೊಳ್ಳೇಬೇಕಂಥದ್ದು. ಇವತ್ತು ಈ ರೀತಿ ಮಾಡ್ತಾ ಇದೆ ಅಮೇರಿಕ. ನಾವೇನು ಮಾಡೋದು? ಚರ್ಚೆ ಮಾಡೋದು ಸರಿ ತಪ್ಪು ಅಂತೀರ? ಇದರ ಮೋದಿಯವರ ಅಧಿವೇಶನದ ಚರ್ಚೆ ಆಗಲೇಬೇಕಂತ ವಿಷಯ ಇದು. ವಿರೋಧ ಪಕ್ಷಗಳು ವಿಶ್ವಾಸ ತೆಗೆದುಕೊಳ್ಳಲೇಬೇಕಂತ ವಿಷಯ. ಇಂಥ ಪ್ರಸಂಗದಲ್ಲೇ ಮೌನ ವಹಿಸೋದು ಇದು ಮುಂಬರುವ ದಿನಗಳಲ್ಲಿ
ಭಾರತಕ್ಕೆ ದೊಡ್ಡ ಅಪಾಯ ಅನ್ನೋದು ಮಾತ್ರ ಮರಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಆಲ್ರೆಡಿ ರಷ್ಯಾದ ಗೆಳೆತನ ಕಳ್ಕೊಂಡಿದ್ವಿ ನಾವು. ಮೊದಲ ರೀತಿ ನಮ್ಮ ಜೊತೆಗೆ ಬರ್ತಾ ಇಲ್ಲ. ಚೈನಾ ಅಂತ ಮೊದಲೇ ಇಲ್ಲ. ಈಗ ಆಲ್ರೆಡಿ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಪಾಕಿಸ್ತಾನಕ್ಕೆ ಅದು ಸಹಾಯ ಹಸ್ತ ಕೊಡುವ ನಿರ್ಧಾರ ಮಾಡ್ಯದ. ಇನ್ನು ಉಳಿದಿದ್ದು ಅಮೇರಿಕದ ಹೊಂದಾಣಿಕೆ ಅದು ಆಗಬೇಕು ಆಗಬಾರ್ದು ಇವ್ರು ಮಾಡೋದು ನೋಡಿದರೆ ಐಫೋನ್ ಸಲುವಾಗಿ ಇವತ್ತು ವಿರೋಧ ಪಕ್ಷಗಳನ್ನ ವಿಶ್ವಾಸ ತೊಗೊಂಡು ಅಧಿವೇಶನ ಕರೆದು ಅದನ್ನು ಫೈನಲ್ ಡಿಸಿಷನ್ ಮಾಡಬೇಕಾಗಿತ್ತು. ಯಾಕಂದರೆ ವ್ಯವಸ್ಥೆ ಬದಲು ಮಾಡೋಕ್ಕಿದ್ವಿ. ಈ ಸಂದರ್ಭದಲ್ಲಿ ಎಲ್ಲರೂ ವಿಶ್ವಾಸ ತೊಗೊಂಡು ಮಾಡುವಂಥದ್ದು ಅವರ ಆದ್ಯ ಕರ್ತವ್ಯ ಅನ್ನಿಸ್ತದೆ. ಇದಕ್ಕೆ ನಿಮಗೇನು ಅನ್ನಿಸ್ತದೆ ರೀ? ನಾವು ಹೇಳೋದು ಸರಿ ಅನಿಸ್ತದೆ ತಪ್ಪು ಅನಿಸ್ತದೆ? ಸರಿ ಅನ್ರಿ ತಪ್ಪನ್ರಿ ಏನಾದರೂ ಅನ್ರಿ. ಲೈಕ್ ಮಾಡಿ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡ್ತಾಯಿರ್ರಿ, ಮಧ್ಯ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡ ವಂದನೆಗಳು.